ರಾಯಚೂರು ತಾಲೂಕಿನ ಗುರ್ಜಾಪುರ ಬಳಿ ಇರುವಂತಹ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮೇಲಿಂದ ಪತ್ತೆಗೆ ತಳ್ಳಿ ಕೊಲೆ ಮಾಡಲು ಯತ್ನಿಸಿದ ಘಟನೆ ಕಳೆದ 2 ದಿನಗಳ ಹಿಂದೆ ನಡೆದಿತ್ತು. ಆ ಒಂದು ಘಟನೆಗೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ರು. ಜೊತೆಗೆ ಆ ಒಂದು ನದಿಗೆ ಬಿದ್ದಿರುವಂತಹ ತಾತಪ್ಪನನ್ನು ರಕ್ಷಣೆ ಮಾಡಿದಂತ ಯುವಕ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ತುಮಕೂರು ಗ್ರಾಮದ ಯುವಕ ರೇವು ನಮ್ಮ ಜೊತೆ ಇದ್ದಾನೆ. ಆವತ್ತು ಆ ಘಟನೆ ಹೇಗೆ ನಡೀತು, ಜೊತೆಗೆ ಘಟನೆ ನಡೆದ ನಂತರ ಅವ್ರು ಯಾವ ರೀತಿ ರಕ್ಷಣೆ ಮಾಡಿದ್ರು ಅನ್ನೋ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ರೇವು, ಅವತ್ತು ಎಷ್ಟು ಗಂಟೆ ಘಟನೆ ನಡೆದಿತ್ತು, ತಾವು ಎಲ್ಲಿಗೆ ಹೋಗ್ತಾ ಇದ್ರಿ ಅವತ್ತಂತ? ನಾವು ರಾಯಚೂರಿಗೆ ಹೋಗಿ ತುಮಕೂರಿಗೆ ಬರ್ತಾ ಇದ್ವಿ ಸರ್. ತುಮಕೂರಿಗೆ ಬರ್ಬೇಕಾದ್ರೆ ಸುಮಾರು 2 ಗಂಟೆ 17 ನಿಮಿಷಕ್ಕೆ ಘಟನೆ ನಡೆದಿರೋದು. ಏನಾಯ್ತು ಅವತ್ತಲ್ಲಿ? ಅವತ್ತೇನಿಲ್ರಿ, ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿ ಅಲ್ಲಿ ಒಂದು ದಡದ ಹತ್ರ ಸೇರಿದ್ರು. ಸೇರಿದ ಮೇಲೆ ನನ್ನ ಕಾಪಾಡಿ ಅಂತ ಬೇಡಿಕೆ ಅದನ್ನು ಕೂಗ್ತಾ ಇದ್ರು. ಮತ್ತು ಇನ್ನೊಂದು ಏನಂದ್ರೆ ಅವಳ ಹಿಡ್ಕರಿ, ಅವಳ ಬಿಡಬಾಡ್ರಿ ಅಂತಾನ ಕೂಗ್ತಾ ಇದ್ರು. ಹಂಗಾಗಿ ನಾವು ಗಾಡಿ ಸ್ಟಾಪ್ ಮಾಡಿಗೇಸಿ ಒಂದು ಬುಲರ್ ಬಂತ, ಬುಲರ್ನ ಸ್ಟಾಪ್ ಮಾಡಿಗೇಸಿ ಹಗ್ಗ ಕಟ್ಟಿಗೇಸಿ ಅವ್ರನ್ನ ರಕ್ಷಣೆ ಮಾಡ್ಕೊಂಡಿವ್ರಿ. ಅಂದ್ರೆ ಮಧ್ಯಾಹ್ನ ಹೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರು? ಆಮೇಲೆ ಕೇಳಿದ್ರೇನು ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು, ಮತ್ತೆ ಆಮೇಲೆ ಪತ್ನಿ ಯಾಕೆ ದಬ್ಬಿದ್ರು ಅಂತ ಏನಾಯ್ತು ಘಟನೆ ಅವತ್ತಂತ? ಇಲ್ರಿ, ನಾವು ಕೇಳಿದಿವಿ ಯಾಕೆ ಈ ಥರ ಅಂತಂದ್ರೆ ಅವ್ರು ನಿಮ್ಗೆ ಏನಾಗ್ಬೇಕಂದ್ರೆ ಹಸ್ಬೆಂಡ್ ಆಗ್ಬೇಕಂದ್ರು. ಅದಾದ್ಮೇಲೆ ಯಾಕೆ ಎಲ್ಲಿ ಬಿದ್ದಿದ್ದಾರೆ ಅಂದ್ರೆ ಇಲ್ಲ ಸೆಲ್ಫಿ ಫೋಟೋ ತೆಗಿತಾ ಇದೀವಿ, ಜಸ್ಟ್ ಮಿಸ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು. ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಅವ್ರು ಹೇಳಿದ್ರು. ಇವ್ರು ನೋಡಿದ್ರೆ ಇಲ್ಲ ಅವಳ ಬಿಡ್ಬಾಡ್ರಿ, ಓಡ್ ಹೋಗ್ತಾಳೆ, ಅವಳ ಫಸ್ಟ್ ಹಿಡ್ಕೋರಿ ಅಂತ ಅವರು ಹೇಳ್ತಾ ಇದ್ರು. ಸಡನ್ ಆಗಿ ಅಂದ್ರೆ ನೀವು ಮತ್ತೆ ನಿಮ್ಮ ಸ್ನೇಹಿತರು ಬೈಕ್ ಮೇಲೆ ಬರ್ತಾ ಇದ್ರಿ ತುಮಕೂರಿಗೆ ರಾಯಚೂರಿಂದ ಬರುವಾಗ ಬ್ರಿಡ್ಜ್ ಮೇಲೆ ನೀವು ಇಬ್ಬರೇ ಇದ್ರ ಅಥವಾ ಬೇರೆ ಬೇರೆ ಜನ ಇದ್ರ? ಮತ್ತೆ ಆಮೇಲೆ ಹಗ್ಗ ಎಲ್ಲಿದ್ ಬಂತು? ಎಷ್ಟು ಫಾಸ್ಟ್ ಆಗಿ ನೀವು ರಕ್ಷಣೆ ಮಾಡಿದ್ರಲ್ಲ, ಅಷ್ಟೆಲ್ಲ ಹಗ್ಗಗಳು ಮತ್ತು ಜನ ಎಲ್ಲಿಂದ ಸೇರಿದ್ರಂತ ಅವಾಗ? ಇಲ್ರಿ, ಇರೋದು ನಾನು ನಮ್ಮ ಫ್ರೆಂಡ್ ಇಬ್ಬರೇ ಇದ್ದೀವಿ. ಇಬ್ಬರೇ ಇದ್ದ ಮೇಲೆ ನೀರು ಬೇರೆ ತುಂಬಾ ಕೊಚ್ಕೊಂಡು ಹೋಗ್ತಾ ಇತ್ತು. ಅದಾದ್ಮೇಲೆ ಒಂದು ಬುಲರ್ ಬಂತಲ್ಲ, ಬುಲರಲ್ಲಿ ಹಗ್ಗ ಇದ್ದೇ ಇರುತ್ತೆ ಅಂದ್ಬಿಟ್ಟು ಸೈಡ್ ಹೊಡೆದ್ವಿ, ಅದನ್ನ ಸೈಡ್ ಹಾಕಿದ್ರೆ ಅದಾದ್ಮೇಲೆ ಬ್ರದರ್ ಈ ಥರ ಹಿಂಗೆ ಆಗಿದೆ ಅಂದಮೇಲೆ ಹಗ್ಗ ಇದ್ದಾರೆ ಡೋಂಟ್ ವರಿ ಅಂತಂದ್ಗೆ ಕಟ್ಟಿಗೇಸಿ ಹಾಕಿದ್ವಿ. ಹಗ್ಗ ಹಾಕಿ ತೆಳಗೆ ಹಾಕಿದ್ಮೇಲೆ ಅವರು ಹಿಡ್ಕಾಕ ಟ್ರೈ ಮಾಡಿ ಅದು ಏನೋ ಒಂದು ಪ್ರಯತ್ನ ಮಾಡಿಸಿ ಆಮೇಲೆ ಹೇಳ್ಕೊಂಡಿವ್ರಿ ಅವ್ರನ್ನ. ಆಮೇಲೆ ಹಗ್ಗ ಹಾಕಿ ವಾಪಸ್ ಅವನಿಗೆ ನದಿ ಇದು ಬ್ರಿಡ್ಜ್ ಮೇಲೆ ತಂದಿರಿ. ಬ್ರಿಡ್ಜ್ ಮೇಲೆ ತಂದಾಗ ಅವ್ರು ಏನು ಹೇಳಿದ ಅವತ್ತು? ಏನು ಘಟನೆ ಯಾವುದೇ ಪತ್ನಿ ದಬ್ಬಿದ್ಲು ಅಂತ ಹೇಳಿದ್ವಿ ಅಥವಾ ಅವನೇ ಕಾಲ್ ಜಾರಿ ಬಿದ್ದ ಅಂತ ಏನಾಯ್ತದ ಘಟನೆ ಅವತ್ತು? ಇಲ್ಲ, ಅಲ್ಲಿ ಘಟನೆ ನಡೆದಿರೋ ಪ್ರಕಾರ ಪತ್ನಿ ನೋಡಿದ್ರೆ ಕಾಲ್ ಜಾರಿ ಬಿದ್ದಿದೆ ಅಂತ ಹೇಳ್ತಾಳೆ. ಅವ್ರು ತಾತಪ್ಪನವ್ರು ಏನ್ ಹೇಳ್ತಾರೆ, ಇಲ್ಲ ಇವಳೇನನ್ನ ತಳ್ಳಿದಾಳೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗದ್ದೆಮ್ಮ ತಳ್ಳಿದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಬಟ್ ಅವ್ರಿಗಿನ ಕಾಲ್ಗಿನ ಅಚಾನಕ್ ಮಿಸ್ ಆಗಿ ಬಿದ್ದಿದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಿದ್ರು. ಅವ್ರು ಯಾವ ತರ ಕೇಳಿಲ್ಲ. ಫಸ್ಟ್ ಅವಳು ಹಿಡ್ಕೋರಿ, ಅವಳು ಓಡಿ ಹೋಗ್ಬಿಡ್ತಾಳೆ ಅನ್ನೋ ತರನೇ ಹೇಳಿದ್ರಿ ಸರ್ ಅವ್ರು. ಫಸ್ಟ್ ಅವ್ರು ಹಿಡೀರಿ, ಆಮೇಲೆ ನನ್ನ ರಕ್ಷಣೆ ಮಾಡ್ರಿ ಅನ್ನೋ ತರ ಕೂಗಿದ್ರಿ ಅವರು.